ನಮಸ್ತೆ, ಗುಡ್ ಮಾರ್ನಿಂಗ್ ನಿಮಗೆ. ಸರ್ ಗುಡ್ ಮಾರ್ನಿಂಗ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ಸ್ವಲ್ಪ ಲೋ ಕೇಳಿಸ್ತಾ ಇದೆ. ಓಕೆ, ಈಗ ಸರ್ಕಾರದ ಈ ನಿರ್ಧಾರ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸೊ ಅದು ಒಂದು ಓವರ್ ಆಲ್ ವಿಷಯದಿಂದ ನೋಡ್ಬೇಕಾಗುತ್ತೆ. ಈಗ ಆನ್ಲೈನ್ ಬೆಟ್ಟಿಂಗು, ಇಲ್ಲೀಗಲ್ ಬೆಟ್ಟಿಂಗು ಇಂಡಿಯಾದಲ್ಲಿ 8,50,000 ಕೋಟಿ ಮಾರ್ಕೆಟ್ ಇದೆ. ಅದು ಅಷ್ಟು ದೊಡ್ಡ ಮಾರ್ಕೆಟು. ಈಗ ಕರ್ನಾಟಕದವರು ಈಗ ಏನೋ ಲಾ ತೆಗಿತಾ ಇದ್ದಾರೋ ಅದಕ್ಕೆ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅಥಾರಿಟಿ ಸೆಟ್ ಮಾಡಿ ಅದನ್ನ ಇಲ್ಲೀಗಲ್ ಸ್ವಲ್ಪ ಹಂತಕ್ಕೆ ಲೀಗಲ್ ಮಾಡಬೇಕು, ಸ್ವಲ್ಪ ಹಂತಕ್ಕೆ ಬ್ಯಾನ್ ಮಾಡಬೇಕು ಅಂತಂತ ಅವ್ರದ್ದು ಇದಿದೆ, ವಿಚಾರಣೆ ಇದೆ. ಈಗ ಸೇಮ್ ನಮ್ದು ಈಗ ಸ್ಮೋಕಿಂಗ್ ಆಯ್ತು, ಸಿಗರೆಟ್ ಸ್ಮೋಕಿಂಗ್ ಆಯ್ತು, ಇದಕ್ಕೆಲ್ಲ ಈಗ ನೀವು ಕೆಟ್ಟ ಇದರಿಂದ ನೀವು ಅದರಿಂದ ದುಡ್ಡು ಮಾಡ್ತೀರಾ, ರೆವೆನ್ಯೂ ಯೋಚನೆ ಮಾಡ್ತೀರಾ, ಅಥವಾ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಕಂಪ್ಲೀಟ್ ಬ್ಯಾನ್ ಮಾಡ್ತೀರಾ? ಅದು ಒಂದು ಮುಖ್ಯವಾದ ಪ್ರಶ್ನೆ. ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ಬೇಕಾಗಿರೋದು ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ. ಈಗ ನೀವು 8,50,000 ಕೋಟಿನಲ್ಲಿ ನನಗೆ 28% ನಾನು GST ಹಾಕಿ 1,30,000 ಕೋಟಿ ನನಗೆ ರೆವೆನ್ಯೂ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನೀವು ನಿಮ್ಮ ಕುಟುಂಬ, ಮಕ್ಕಳು ಎಲ್ಲರೂ ಈ ಗ್ಯಾಂಬ್ಲಿಂಗ್ ಆಡ್ತಾನೆ ಹೋಗ್ತಾ ಇದಾರೆ. ನೀವೇ ಈಗ ಸ್ವಲ್ಪ ಹೇಳಿದ್ರೆ, ಈಗ ಸ್ವಲ್ಪ ಜಸ್ಟ್ ನೀವು ಹೇಳಿದ್ರೆ, ಈಗ ಕೋವಿಡ್ ಇಂದ ಶುರು ಆಯ್ತು ಅಂತೇಳಿ, ನೀವು 1-2 ವರ್ಷ ಹಿಂದೆ ನೀವು ನೋಡಿದ್ರೆ ಕ್ರಿಕೆಟ್ IPL ಗೇಮ್ ನಲ್ಲಿ ನಿಮಗೆ ಸಿಮೆಂಟು ಅಥವಾ ಕೋಲ್ಡ್ ಡ್ರಿಂಕ್ಸ್ ಅಡ್ವರ್ಟೈಸ್ ಎಲ್ಲ ಬರ್ತಿತ್ತು. ಈಗ ನಿಮಗೆ ಬರ್ತಾ ಇರೋದು ಜಾಸ್ತಿ ನಿಮಗೆ ಬೆಟ್ಟಿಂಗ್ ತರ. ಅಂದ್ರೆ ಈಗ ಅಡ್ವರ್ಟೈಸ್ ಕೊಡೋರಿಗೂ ಗೊತ್ತಾಗಿದೆ, ಈ ಕ್ರಿಕೆಟ್ ಅನ್ನ ನೋಡಲಿಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳು ಎಲ್ಲರೂ ನೋಡ್ತಾರೆ, ಅದಕ್ಕೆ ನಾವು ಟಾರ್ಗೆಟ್ ಆಡಿಯನ್ಸ್ ಅದೇ ತರ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಕೊಡ್ಲಿಕ್ಕೂ ಶುರು ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದು ಫುಲ್ ಇಕೋಸಿಸ್ಟಮ್ ಆಗಿದೆ. ಅಂದ್ರೆ ನಮಗೆ ಬರೀ ಒಂದು ಸಿಂಪಲ್ ಲಾ ಇಂದ ಅದು ಮುಕ್ತಾಯ ಆಗಂಗಿಲ್ಲ. ನಮಗೆ ನಿಷೇಧ ಮಾಡ್ಬೇಕಂತಂದ್ರೆ ನಮಗೆ ಫುಲ್ಲು ಅಡ್ವರ್ಟೈಸ್ ಏಜೆನ್ಸಿನವ್ರಿಗೆ ಮಾತಾಡಬೇಕು, IT ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾತಾಡಬೇಕು. ಯಾಕಂದ್ರೆ ಈಗ ಎಷ್ಟೊಂದು ಆ್ಯಪ್ಗಳು ಇಲ್ಲಿಗಲ್ ಆ್ಯಪ್ ಮೊಬೈಲ್ ನಲ್ಲಿ ಡೈರೆಕ್ಟ್ ಇನ್ಸ್ಟಾಲ್ ಆಗಿ ಬೆಟ್ಟಿಂಗ್ ನಡೀತಾ ಇದೆ. ನೀವು ಅಂದ್ರೆ ದಿನಕ್ಕೂ ನೀವು ಅದನ್ನ ನೀವು ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಯಾವ ತರ ಆ್ಯಪ್ ಬಿಡುಗಡೆ ಆಗ್ತಾ ಇದೆ, ಅದನ್ನ ನಿಷೇಧ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಡೈಲಿ ಟ್ರ್ಯಾಕ್ ಮಾಡಿ ಅದು ಮಾಡ್ಬೇಕಾಗತ್ತೆ. ಅದರಿಂದ ನಿಮಗೆ ಅದು ಸೀರಿಯಸ್ನೆಸ್ ಬೇಕು. ನಿಮಗೆ ಅದರಿಂದ ನಿಮಗೆ ಹಣ, ನಿಮ್ಮ GST ಮುಖಾಂತರ ನಿಮಗೆ ಹಣ ಮಾಡಬೇಕೋ ಅಥವಾ ಸಮಾಜನ ಉದ್ಧಾರ ಮಾಡಬೇಕೋ, ಅದು ನಿರ್ಧಾರ ತಗೊಳ್ತಾ ಇರೋದು ದೇಶ ಸರ್ಕಾರದಿಂದ ಹಿಡಿದು ಸ್ಟೇಟ್ ಗವರ್ಮೆಂಟ್ ಇಂದ ಹಿಡಿದು ಎಲ್ಲರೂ ತಗೋಬೇಕಾಗತ್ತೆ. ಅಂದ್ರೇನೆ ನಾವು ಅದನ್ನ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಹೌದು ಹೌದು, ಖಂಡಿತವಾಗ್ಲು ಬರ್ತೀನಿ ಸರ್ ನಿಮ್ಮ ಹತ್ರ. ಇದೀಗ ನಿವೃತ್ತ ಪೊಲೀಸ್ ಅಧಿಕಾರಿ ಮೀಸೆ ನಾಗರಾಜ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಈ ನಡೆ ಹೇಗಿದೆ ಅಂದ್ರೆ ಖಂಡಿತವಾಗ್ಲೂ ಅದ್ಭುತವಾಗಿದೆ. ಇದು ಯಾವಾಗ್ಲೂ ಆಗ್ಬೇಕಿತ್ತು, ಈಗಲಾದ್ರೂ ನಿರ್ಧಾರ ತಗೊಳ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ? ತಡವಾಗಾದರೂ ಆಗ್ತಾ ಇದೆಯಲ್ಲ ಅಂತ ಒಂದು ಸಂತೋಷ. ಓಕೆ, ಆದರೆ ಅದರ ಕಟ್ಟುನಿಟ್ಟಾಗಿ ಆಗುತ್ತಾ ಮಾಡಿದ ಮೇಲೆ ಜಾರಿಗೊಳಿಸುವಂಥ ಕಾರ್ಯಕ್ರಮ ಕೂಡ ಆಗಬೇಕು. ಯಾಕೆಂದರೆ ಇದೊಂದು ತಂತ್ರಜ್ಞಾನ ಓರಿಯೆಂಟೆಡ್ ಅಫೆನ್ಸ್ ಆಗೋದ್ರಿಂದ ಸೈಬರ್ ಕ್ರೈಮ್ಸ್ಗೆ, ಅದಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ಗೆ ಅದನ್ನ ಅಟ್ಯಾಚ್ ಮಾಡಬೇಕು. ಆ ಎಕ್ಸ್ಪರ್ಟೀಸ್ ಇರಬೇಕು. ಅವರನ್ನು ಪತ್ತೆ ಮಾಡಿ ಕೂಡಲೇ, ಈಗೇನು ಸೈಬರ್ ಕ್ರೈಮ್ಸ್ ಆಗ್ತಾಯಿದೆ ಒಂದು ಕೂಡ ಪತ್ತೆ ಆಗಿಲ್ಲ, ಅದೇ ಥರ ಇದು ಕೂಡ ಆಗಬಾರ್ದು. ಆ ರೀತಿ ಆದಾಗ ಮಾತ್ರ ಅದರೊಂದು ಎಫೆಕ್ಟನ್ನು ನಾವು ನೋಡ್ಬೋದು. ಇಲ್ಲ ಅಂದರೆ ಒಂದಲ್ಲ ಒಂದು ರೀತಿ ಕಳ್ಳ ಆಟ ಹಿಡಿತಾರೆ, ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗಡೆ ನುಗ್ಗುವಂಥ ಒಂದು ಕೆಲಸ ಆಗ್ತದೆ. ಇದು ನಾವು ನೋಡಿದ್ದೀವಿ. ಆದ್ದರಿಂದ ಇದು ಆಗಬಾರ್ದು. ಈಗ ಒಂದು ಗೇಮ್ ಆಫ್ ಚಾನ್ಸು ಮತ್ತು ಗೇಮ್ ಆಫ್ ಸ್ಕಿಲ್ ಅಂತ ನಾವೇನು ಹಿಂದೆ ಹೇಳಿದ್ವಿ, ಇದೇ ಒಂದು ಚಾನಲಲ್ಲಿ ಬಂದು ನಾನು ಡಿಸ್ಕಸ್ ಮಾಡುವಾಗ, ಈ ಗೇಮ್ ಆಫ್ ಚಾನ್ಸು ಯಾವಾಗಲೂ ಕೂಡ ಒಂದು ಅನ್ಯಾಯಕ್ಕೆ
ಮತ್ತು ಒಬ್ಬರನ್ನು ಕಷ್ಟಕ್ಕೆ ದೂಡುವಂಥ ಕೆಲಸಗಳು ಮೋಸಗಾರಿಕೆ ಭಾಳ ನಡೀತದೆ. ಆದ್ದರಿಂದ ಈ ಮೋಸಗಾರಿಕೆ ಎಲ್ಲಿರುತ್ತೆ, ಮೋಸದಿಂದ ಹಣ ಮಾಡುವವರು ಎಲ್ಲಿರ್ತಾರೆ, ಅಂಥವ್ರನ್ನ ಕಡಿವಾಣ ಹಾಕಬೇಕಾದ್ರೆ ಕಠಿಣವಾದ ಕಾನೂನು ಬೇಕೇ ಬೇಕು. ಈ ಒಂದು ಪ್ರಪೋಸಲ್ ಏನಿದೆ ಇದು ನಿಜವಾಗ್ಲೂ ಸ್ವಾಗತಾರ್ಹ. ಮತ್ತೆ ಜಾರಿಗೆ ಹೇಗೆ ಬರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಜಾರಿ ಮಾಡುವಂಥ ವ್ಯವಸ್ಥೆನೂ ಕೂಡ ಈಗಲೇ ಅದನ್ನು ನಾವು, ಯಾಕೆಂದರೆ ತಜ್ಞರು ಬೇಕಾಗುತ್ತೆ. ಇಲ್ಲಿ ಹೋಗಿ ಎಲ್ಲ ಒಂದು ಗ್ಯಾಮ್ಲಿಂಗ್ ಡೆನ್ ಇದೆ, ಹೋಗಿ ರೈಡ್ ಮಾಡ್ಕೊಂಬನ್ನಿ, ಕೇಸ್ ಹಾಕಿ ಅಂತ ಮಾಡಿದ್ರೆ ಒಂದು ಮನೆ ಇರುತ್ತೆ ಅಥವಾ ಒಂದು ಗೊತ್ತಿರೋವಂಥ ವಿಳಾಸ ಇರುತ್ತೆ, ಹೋಗಿ ಮಾಡ್ಕೊಂಡು ಬರ್ಬೋದು. ಇದು ಆಗಲ್ವಲ್ಲ, ಇದು ಎಲ್ಲೋ ಸರ್ವರ್ ಇರುತ್ತೆ, ಎಲ್ಲೋ ಬೆಟ್ಟಿಂಗ್ ಆಗುತ್ತೆ, ಎಲ್ಲ ಕೂಡ ಒಂದು ರೀತಿ ಮಾಯಾ ಲೋಕದಲ್ಲಿ ಇದ್ದಾಗೆ. ಆ ಮಾಯಾ ಲೋಕ ಬೇಯಿಸೋರು ಯಾರು? ಸೈಬರ್ ಕ್ರೈಮ್ನವರು, ಸೈಬರ್ ಎಕ್ಸ್ಪರ್ಟೀಸ್. ಆ ಸೈಬರ್ ಎಕ್ಸ್ಪರ್ಟೀಸು ಲಾಠಿ ಇಟ್ಕೊಂಡಿರೋದ್ರೆ ಆಗಲ್ಲ, ಇದು ಜ್ಞಾನ ಇಟ್ಕೊಂಡು ಹೋಗಬೇಕು. ಆ ಸೈಬರ್ ಕ್ರೈಮಿನ ಒಂದು ಜ್ಞಾನ ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ ಅದು ತ್ವರಿತವಾಗಿ ಅದನ್ನು. ಹಂಗೆ ನೋಡೋದಿದ್ರೆ ತೆಲಂಗಾಣದಲ್ಲೆಲ್ಲ ಮಾಡಿದ್ರಲ್ಲ ಸರ್, ಇಲ್ಲಿ ಏನು ಕಷ್ಟ ಆಗುತ್ತಾ ಅಂತ ಕೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ ನಾನು. ಮುಡ್ಲಗಿಯಿಂದ ವಿಜಯ್ ಕುಮಾರ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ ಸರ್. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಹೇಳಿ ನೀವು. ಇವಾಗ ಬೆಟ್ಟಿಂಗ್ ದಂಧೆ, ಇವಾಗ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ. ಆ ಮೊಬೈಲ್ ತಗೊಂಡು ಮಕ್ಕಳು ಗೇಮ್ ಆಡೋದು, ಅದು ಫೈರಿಂಗ್ ಆಟ, ಅದು ಇದು ಏನೋ ಆಡ್ತಾರೆ. ಬಟ್ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಸೊ ಅದನ್ನ ನಾನೇನಂತ ಇದ್ದೀನಂದ್ರೆ, ಇವಾಗ ಸರ್ಕಾರ ಎಲ್ಲ ಕಠಿಣ ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ, ಯಾವ್ದು ತಗೊಳ್ಳಲ್ಲ. ನನ್ಗನ್ಸುತ್ತೆ ಎಂದೋ ಒಂದ್ ಮೂಲೆಯಲ್ಲಿ ಒಂದು ಸಮಸ್ಯೆ ಅಂದ್ರೆ ಸರ್ಕಾರಕ್ಕೆ ಇದರಿಂದ ಏನಾದ್ರು ಲಾಭ ಇದೆ. ಇರುತ್ತೆ ಸರ್, ಲೈಸೆನ್ಸ್ಗೆಲ್ಲ ದುಡ್ಡು ಕೊಟ್ಟೆ ತಗೊಳ್ಳೋದು, ಲಾಭ ಇರುತ್ತೆ. ಹಾ ಅದೇ ಕೆಟ್ಟದ್ದನ್ನ ದುಡ್ಡು ಕೊಟ್ಟು ಸರ್ಕಾರ ಲೈಸೆನ್ಸ್ ಕೊಡುತ್ತೆ ಅನ್ನೋ ಹಂಗಾಯ್ತು.